ನೋಡಿ ಇವತ್ತು ಆತ್ಮೀಯ ವೀಕ್ಷಕರೇ, ನೋಡಿ ಇವತ್ತು ಶ್ರೀಕೃಷ್ಣನ ಮಂತ್ರವನ್ನು ದಿನನಿತ್ಯ ನಮ್ಮ ಜೀವನದಲ್ಲಿ ನಾವು ಆ ಶ್ರೀಕೃಷ್ಣನ ದೇವರನ್ನು ದಿನನಿತ್ಯ ನಾವು ಸ್ಮರಣೆ ಮಾಡ್ತಾನೇ ಇದ್ದರೆ ಮತ್ತು ನಾವು ಒಂದು ಶ್ರೀಕೃಷ್ಣನ ಭಗವಂತನ ಕೃಪೆಗೆ ನಾವು ಪಾತ್ರರಾಗೋದ್ರಿಂದ ಮತ್ತು ನಿಮಗೆ ಇನ್ನೊಂದು ತಿಳಿದಿರಬೇಕು ವೀಕ್ಷಕರೇ, ಯಾವ ಮಂತ್ರವನ್ನು ನಾವು ಶ್ರೀಕೃಷ್ಣನ ಮಂತ್ರವನ್ನು ನಾವು ಹೇಳಬೇಕು, ಎಷ್ಟು ಸಾರಿ ಹೇಳಬೇಕು, ಮತ್ತು ನಮ್ಮ ಜೀವನದಲ್ಲಿ ಅದರಿಂದ ಆಗ್ತಕ್ಕಂಥ ಒಂದು ಉಪಯೋಗಗಳೇನು ನೋಡಿ. ಆ ಒಂದು ಭಗವಂತ ನಮಗೆ ಯಾವ್ಯಾವ ಒಂದು ಬದಲಾವಣೆಗಳನ್ನು ಆ ಮಂತ್ರದಿಂದ ನಮಗೆ ಕೊಡ್ತಾನೆ ಅಂತಕ್ಕಂಥ ಒಂದು ವಿಚಾರವನ್ನು ಇವತ್ತು ಸುದೀರ್ಘವಾಗಿ ನಾನು ಹೇಳೋಕ್ಕೆ ಬಯಸ್ತೇನೆ ನೋಡಿ. ವೀಕ್ಷಕರೇ, ಒಂದೇ ಒಂದು ನೆನಪಿಟ್ಕೊಳ್ಳಿ, ನೀವು ಪೂಜೆಯನ್ನು ಮಾಡ್ತೀರಾ, ಓಕೆ, ಪೂಜೆಯನ್ನು ಮಾಡ್ತೀರಾ, ಮಾಡಲ್ಲ ಅಂತ ಹೇಳಲ್ಲ, ಪ್ರತಿಯೊಬ್ಬರು ಪೂಜೆಯನ್ನು ಮಾಡ್ತೀರಾ ನೋಡಿ. ಕೆಲವರ ಒಂದು ಪೂಜೆ ದೇವರಿಗೆ ಹೋಗಿ ಸಲ್ಲುತ್ತೆ, ಕೆಲವೊಬ್ಬರ ಪೂಜೆ ದೇವರಿಗೆ ಸಲ್ಲಲ್ಲ ನೋಡಿ. ಒಂದೇ ಒಂದು ತಿಳ್ಕೊಳ್ಳಿ, ಆಡಂಬರದ ಪೂಜೆ ದೇವರಿಗೆ ಅದು ತಿರಸ್ಕಾರ ನೋಡಿ. ಇದು ಒಂದು ಗಮನವನ್ನು ಇಟ್ಕೊಳ್ಳಿ, ಆಡಂಬರದ ಪೂಜೆ ದೇವರಿಗೆ ಇಷ್ಟನೇ ಆಗಲ್ಲ. ದೇವರಿಗೆ ಬೇಕಾಗಿರೋದೇನಪ್ಪ ಅಂದರೆ ಶುದ್ಧವಾದ ಮನಸ್ಸು ಬೇಕು, ಮತ್ತು ಅದರ ಜೊತೆಗೆ ನಿರ್ಮಲ ಚಿತ್ತದಿಂದ ನೀವು ಪೂಜೆಯನ್ನು ಮಾಡತಕ್ಕಂಥದ್ದು ನೋಡಿ. ಒಂದೇ ಒಂದು ನೋಡಿ, ಒಂದೇ ಒಂದು ಶ್ರೀಕೃಷ್ಣನ ಒಂದು ವಿಚಾರವನ್ನು ನೀವು ನೋಡಿ, ಮಹಾಭಾರತವನ್ನು ಕೆಲಿಕೆ ನೀವು ನೋಡಿದಾಗ ಪ್ರತಿಯೊಂದು ಘಟ್ಟವನ್ನು ನೋಡ್ಕೊಂಡು ಹೋದಾಗ ಪ್ರತಿಯೊಂದು ಅರ್ಥ ಇದೆ ಶ್ರೀಕೃಷ್ಣನ. ಪ್ರತಿಯೊಂದು ಒಂದು ಹೇಳ್ತಕ್ಕಂಥ ಒಂದು ಮಾತುಗಳು, ಹೇಳ್ತಕ್ಕಂಥ ಒಂದು ಇದು ಸ್ಟೇಟ್ಮೆಂಟ್ಗಳು, ಪ್ರತಿಯೊಂದು ಇದು ಏನಾಗುತ್ತೆ, ಯುವಕರನ್ನು ಇದು ಅವರ ಮನಸ್ಸಿಗೆ ತಟ್ಟುತ್ತೆ ನೋಡಿ. ಅಂದರೆ ನೀವು ನೋಡಿರ್ಬೋದು, ಮಹಾಭಾರತದಲ್ಲಿ ಅರ್ಜುನನಿಗೆ ಹೇಳಿಕೊಟ್ಟಿರ್ತಕ್ಕಂಥ ಒಂದು ಸಾರಾಂಶಗಳನ್ನು ನೀವೆಲ್ಲವನ್ನು ನೀವು ಗಮನಿಸಿದ್ದೀರ ಮಹಾಭಾರತದಲ್ಲಿ ನೋಡಿ. ನಾನು ಒಂದೇ ಹೇಳ್ತೀನಿ, ಇವತ್ತು ಹೇಳ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ನೋಡಿ, ಮಹಾಭಾರತದಲ್ಲಿ ಇರ್ತಕ್ಕಂಥ ಶ್ರೀಕೃಷ್ಣನ ಇವತ್ತು ಆ ತಂತ್ರ ಇದೆಯಲ್ಲ, ಆ ತಂತ್ರದಿಂದ ಇಡೀ ಎಂಟೈರು ಇವತ್ತು ಕೌರವರು ಸೋಲಕ್ಕೆ ಒಂದು ಕಾರಣ ಅಂತ ಈ ಒಂದು ವಿಚಾರದಲ್ಲಿ ನಾನು ಬಯಸ್ತೇನೆ ನೋಡಿ. ಯಾಕಂತ ಕರ್ಣನ ಯಾರೂ ಮೀರಿಸಲಿರಲಿಲ್ಲ. ಕರ್ಣ ಅರ್ಜುನನ್ನ ಯಾವತ್ತೋ ಸೋಲಿಸ್ಬಿಟ್ಟಿದ್ದ, ಶ್ರೀಕೃಷ್ಣ ಇಲ್ಲ ಅಂದರೆ ಈ ಒಂದು ವಿಚಾರ. ಬಟ್ ಅರ್ಜುನನಿಗೆ ಸಾಥ್ ಕೊಟ್ಟಿದ್ದು ಶ್ರೀಕೃಷ್ಣ, ಬಟ್ ಅಲ್ಲಿ ಕರ್ಣನಿಗೆ ಯಾರೂ ಸಾಥ್ ಕೊಡಲಿಲ್ಲ, ಒಬ್ಬನೇ ಹೋರಾಡಿದ ರಣರಂಗ ಭೂಮಿಯಲ್ಲಿ. ಶ್ರೀಕೃಷ್ಣನ ಸಾಥ್ ಅರ್ಜುನನಿಗೆ ಇರಲಿಲ್ಲಪ್ಪ ಅಂದರೆ ಇವತ್ತು ಅರ್ಜುನ ಎಲ್ಲೋ ಇರ್ತಿದ್ದ, ಮಹಾಭಾರತದ ಇಷ್ಟೊಂದು ಈವೆಂಟ್ಸ್ಗಳು ನಡೀತಾ ಇರಲಿಲ್ಲ, ಅಲ್ಲಿಗೆ ಕ್ಲೋಸ್ ಆಗ್ತಾ ಇದೆ. ಅಂದರೆ ಇದರ ಒಂದು ಅರ್ಥ ಏನು ನಾನು ಹೇಳ್ತಾ ಇರೋದು ಅಂದರೆ, ಒಂದು ತಿಳ್ಕೊಳ್ಳಿ, ಒಳ್ಳೆಯವರ ಸಂಘ ಮಾಡಿದಾಗ ನಾವು ಕೂಡ ಒಳ್ಳೆಯವರಾಗ್ತೀವಿ, ಕೆಟ್ಟವರ ಸಂಘ ಮಾಡಿದಾಗ ನಾವು ಕೂಡ ಅಲ್ಲಿ ಕೆಟ್ಟವರಾಗ್ತಕ್ಕಂಥ ಒಂದು ಸೂಚನೆ ಅಂತ ಏನು ಹೇಳೋಕ್ಕೆ ಒಂದು ಪರಿಸ್ಥಿತಿ ನೋಡಿ. ಅರ್ಜುನ ಆ ಒಂದು ಸೈನಿಕರುಗಳನ್ನು, ಆ ಒಂದು ಅರ್ಜುನ ಅವೆಲ್ಲ ಒಂದು ಸೈನ್ಯವನ್ನು ನೋಡಿಬಿಟ್ಟು ಶೇಕ್ ಆಗಿ ಹೋಗ್ತಾನೆ ರಣರಂಗ ಭೂಮಿ. ನನ್ನಿಂದ ಆಗಲ್ಲ, ನಾನು ಸೋತ್ಕೊಳ್ತೀನಿ ಅನ್ನೋ ಅಂತಕ್ಕಂಥ ಒಂದು ಆಂತರಿಕ ಒಂದು ಫೀಲಿಂಗು ಅರ್ಜುನನಿಗೆ ಸ್ಟಾರ್ಟ್ ಆಗ್ತದೆ. ಸಿಕ್ಕಂಡಿ ಥರ ಲೇಡಿ ಥರ ನೀನು ಮಾತಾಡಬೇಡ, ನಾನು ಐದಿನ ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತೇಳಿ ಶ್ರೀಕೃಷ್ಣ ಒಂದು ಸಾಥ್ ಕೊಡ್ತಾನೆ, ಒಂದು ತಾಕತ್ತು ಹೇಳ್ತಾನೆ. ನಾನು ಐದಿನ ನೀನು ಚಿಂತೆ ಮಾಡೋಲ್ಲ, ನೀನು ಏನಾಯ್ತು, ನಿನ್ನ ಕೆಲಸವನ್ನು ನೀನು ಮಾಡೋ ಮುಂದಿನ ಕೆಲಸ ನಾನು ನೋಡ್ತೀನಿ ಅಂತೇಳಿ ಆ ಒಂದು ರಣರಂಗ ಭೂಮಿಯಲ್ಲಿ ಹೇಳಿದ್ದು ಶ್ರೀಕೃಷ್ಣ. ಬಟ್ ಕರ್ಣನಿಗೆ ನೋಡಿ, ಒಂದು ತಿಳ್ಕೊಳ್ಳಿ ವೀಕ್ಷಕರೇ, ಕರ್ಣನಿಗೆ ಕೂಡ ಭಾಳ ಇಷ್ಟ ಇತ್ತು. ಕರ್ಣನ ಕಂಡ್ರೆ ಶ್ರೀಕೃಷ್ಣನಿಗೆ ಕೂಡ ಭಾಳ ಇಷ್ಟ ಇತ್ತು. ಬಟ್ ಸಿಚುವೇಶನ್ ನೋಡಿ ಹೆಂಗಿದೆ, ಅಲ್ಲಿ ಕರ್ಣನ ಕಡೆಗೆ ಹೋಗೋಕ್ಕಾಗಲ್ಲ, ಅಲ್ಲಿ ಗೆಲ್ಸೋಕ್ಕಾಗಲ್ಲ, ಇಲ್ಲೇ ಗೆಲ್ಲಿಸ್ಬೇಕು. ಯಾಕಂದ್ರೆ ಅಲ್ಲಿ ಒಂದು ಇತ್ತು, ಒಂದು ಶಾಪಗ್ರಸ್ತ ಆಗಿದ್ದ ನೋಡಿ, ಎಂಥ ಮೂಮೆಂಟು. ಅದಕ್ಕೆ ಏನು ಒಂದು ವಿಚಾರ ತಿಳ್ಕೊಳ್ಳಿ ಗಾಯಸ್. ಕೆಲವೊಬ್ರು ಹೇಳ್ತಾರೆ, ಕೆಲವೊಬ್ರು ಯಾಕೆ ಈ ಸಿಚುವೇಶನ್ ತಿಳ್ಕೊತೀವಿ, ಪ್ರತಿಯೊಂದಕ್ಕೂ ಅರ್ಥ ಇದೆ. ಶ್ರೀಕೃಷ್ಣ ಮಾಡಿರ್ತಕ್ಕಂಥ ತಂತ್ರ ಇದೆಯಲ್ಲ, ಇದು ಇವತ್ತು ಆಧುನಿಕ ಒಂದು ಜಗತ್ತಲ್ಲಿ ಅದು ವರ್ಕ್ ಆಗ್ತದೆ.
ಇಲ್ಲಿ ತಂತ್ರಕ್ಕೆ ಮಾತ್ರ ಬೆಲೆ, ಇನ್ನು ಮಾತಿಗೆ ಬೆಲೆ ಇಲ್ಲ. ಇದು ಆ ಥರ ಒಂದು ಈ ಮೂಮೆಂಟ್ಸ್ ಇರ್ತಕ್ಕಂಥ ಒಂದು ಕಲಿಯುಗ ಇದು. ನೋಡಿ, ನಾನು ಒಂದೇ ಹೇಳ್ತೀನಿ ಗಾಯ್ಸ್, ಏನು ಅಂತ ಹೇಳೋದಾದರೆ ನೋಡಿ, ಮನೆಯಲ್ಲಿ ಪೂಜೆಯನ್ನು ಮಾಡಬೇಕಾದ್ರೆ ದಯವಿಟ್ಟು ಹೇಳ್ತೀನಿ ಹೇಳಿ, ಯಾವುದೇ ಥರ ಜಗಳಗಳು, ಒಳ್ಳೆ ಪೂಜೆ ಮಾಡುವ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಏನಾದರೂ ಕಿರಿಕಿರಿ, ನಿಮಗೇನಾದರೂ ಒಂದು ಹೇಳಿ ಕಳಿಸ್ತಾರೆ, ಹೋಗಮ್ಮ ಅಂಗಡಿಗೆ ಹೋಗಿ ಅದೇನಂತ ನಮ್ಮ ನೋಡಿ, ಪೂಜೆ ಮಾಡುವ ನಿಮ್ಮ ಮಕ್ಕಳೇ ಆಗಿರಲಿ, ನೀವೇ ಆಗಿರಲಿ, ಬೇರೆ ಯಾರೇ ಆಗಿರಲಿ, ಪೂಜೆ ಮಾಡುವ ಸಮಯದಲ್ಲಿ ಅಟ್ ದ ಟೈಮ್ ಆಫ್ ಪೂಜಾ ಪ್ರೋಗ್ರಾಮ್ ಆ ಟೈಮಲ್ಲಿ ದಯವಿಟ್ಟು ಎಲ್ಲಿಗೂ ಕಳಿಸ್ಬಿಡಿ. ಅವ್ರೇನೋ ಚಿತ್ತ 2 ನಿಮಿಷನಾಗಲಿ ಚಿತ್ತವ ಮನಸ್ಸಿನಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಇಟ್ಬಿಟ್ಟು ದೇವರುಗಳನ್ನ ಎಲ್ಲ ತೊಳೆದ್ಬಿಟ್ಟು ಅಚ್ಚುಕಟ್ಟಾಗಿ ಏನೇನು ಅರಿಶಿನ ಮತ್ತು ಕುಂಕುಮಗಳನ್ನು ಇಟ್ಬಿಟ್ಟು ದೇವರುಗಳಿಗೆಲ್ಲ ಪುಷ್ಪಾಲಂಕಾರ ಮಾಡಿಬಿಟ್ಟು ಏನಿದೆ ಹಣ್ಣು ಕಾಯಿ ಎಲ್ಲ ಹೊಡೆದ್ಬಿಟ್ಟು ಬಾಳೆಹಣ್ಣು ಇಟ್ಟು ನೀವೇನಾದರೂ ಮನೆಯಲ್ಲಿ ಸ್ವೀಟ್ ಮಾಡಿದರೆ ಆ ಎಡೆಯನ್ನು ಕೂಡ ಇಟ್ಕೊಂಡು ನೋಡಿ ವ್ಯವಸ್ಥಿತವಾಗಿ ಪೂಜೆಯನ್ನು ಮಾಡಬೇಕು. ನಾ ಇವತ್ತು ಒಂದು ಟಾಪಿಕ್ ತೊಗೊಂಡಿರೋ ಶ್ರೀಕೃಷ್ಣನ ಬಗ್ಗೆ ನಾನು ಟಾಪಿಕ್ ತೊಗೊಂಡೆ. ನೋಡಿ, ಒಂದು ತಿಳ್ಕೊಳ್ಳಿ, ಶ್ರೀಕೃಷ್ಣನ ಇವತ್ತು ಯಾರು ನಂಬಿದಿರೋ ಅವ್ರು ಯಾರು ಇವತ್ತು ಕೆಟ್ಟಿಲ್ಲ, ಚೆನ್ನಾಗಿದೆ. ಒಂದು ತಿಳ್ಕೊಳ್ಳಿ, ನಾನು ಒಂದು ಹೇಳ್ತೀನಿ, 108 ದೇವರನ್ನು ಹುಡುಕೊಂಡು ಹೋಗ್ಬೇಕು. ಅಟ್ಲೀಸ್ಟ್ ಒಂದು 3 ದೇವರಾದರೂ ನಿಮ್ಮ ಮನಸ್ಸನ್ನು ಇಟ್ಕೋಬೇಕು. ಕೆಲವು ಏನು ಮಾಡ್ತಾರೆ, ಇಡೀ ಗುಡಿಸಿ ಗುಂಡ ಅಂತಾರೆ, ಎಲ್ಲ ಊರುಗಳನ್ನು ಎಲ್ಲ ತಿರ್ಕೆ ಬರ್ತಾರೆ. ಸುಮ್ಮನೆ ಅಲ್ಲಿಗೆ ಹೋಗೋದು, ಇಲ್ಲಿ ಮಾಡೋದು, ಅಲ್ಲಿಗೆ ಹೋಗೋದು, ಇಲ್ಲಿ ಮಾಡೋದು, ಇಲ್ಲಿ ಅರ್ಕೆ ತೀರಿಸೋದು, ಅಲ್ಲಿ ಅರ್ಕೆ ತೀರಿಸೋದು, ಅಲ್ಲಲ್ಲೇ ತೀರಿಸ್ಬರೋದು. ನೋಡ್ರಿ, ನಿನ್ನ ಹತ್ರ ಮನಸ್ಸು ಶುದ್ಧವಾಗಿದೆಯಾ, ಅದನ್ನು ಶುದ್ಧವಾಗಿಟ್ಕೊಂಡು ಒಂದೇ ದೇವರನ್ನು ಅಥವಾ 2 ದೇವರನ್ನು ಸ್ಮರಿಸುತ್ತಾ ಜಪ ಮಾಡುತ್ತಾ, ನಾನು ನಿನ್ನ ನಂಬಿದ್ದೀನಿ ಸ್ವಾಮಿ, ನೀನೇನು ಕೊಡ್ತೀಯ ನಾನು ಅದು ತಗೊಳ್ತೀನಿ, ನೀನೇನು ಕೊಡ್ತೀನಿ ನಾನು ಅದು ಸ್ವೀಕಾರ ಮಾಡ್ತೀನಿ. ನೋಡಿ, ಈ ಒಂದು ಆಧ್ಯಾತ್ಮಿಕ ಭಾವನಾತ್ಮಕ ಈ ಥರ ನೀವು ಪೂಜೆ ನೋಡಿ, ದೇವರನ್ನು ನೋಡಿ, ನನಗೆ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ಹೇಳ್ತೀನಿ. ಮುಂಚೆ ಫಸ್ಟ್ ದೇವರಿಗೆ ನಾವು ಭಕ್ತಿಯನ್ನು ತೋರಿಸ್ಬಿಟ್ಟು ನಾವು ದೇವರಲ್ಲಿ ನಾವು ಕೇಳೋಣ, ಏನು ತಪ್ಪಿಲ್ಲ, ಬಟ್ ನಮ್ಮ ಕಾರ್ಯವನ್ನು ನಾವು ಮಾಡಬೇಕು. ಯಾವಾಗಲೂ ಅಮಾವಾಸ್ಯೆ ಹುಣ್ಣಿಮೆಗೆ ಪೂಜೆಯನ್ನು ಮಾಡೋದಲ್ಲ, ಮನೆಯಲ್ಲಿ ಡೈಲಿ ಮಾಡಬೇಕು. ಏನು ನಿಮ್ಗೆ ಯಾರು ಏನು ಟ್ಯಾಕ್ಸ್ ಹಾಕಲ್ಲ, ಡೈಲಿ ಪೂಜೆ ಮಾಡಿ. ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಪೂಜೆ ನೋಡಿ, ಎಷ್ಟು ಪೂಜೆಯನ್ನು ಮಾಡ್ತೀರೋ ಅಷ್ಟು ನಿಮಗೆ ಮನಸ್ಸು ಆತ್ಮಶುದ್ಧಿ ಆಗುತ್ತೆ, ಮನಸ್ಸಿನ ಪರಿವರ್ತನೆ ಆಗುತ್ತೆ, ಒಳ್ಳೆಯ ಒಂದು ಮೂಮೆಂಟ್ಸ್ ನಿಮ್ಮ ತಲೆಯಲ್ಲಿ ಓಡಾಡಿಸುತ್ತದೆ. ಭಗವಂತನ ಕೃಪೆಗೆ ಯಾವಾಗ ಪಾತ್ರ ಆಗ್ತಾರೆ, ಎಂಥ ಟೈಮಲ್ಲಿ ಕೂಡ ಕೆಲವೊಬ್ಬರು ಏನು ಮಾಡ್ತಾರೆ, ಕಷ್ಟ ಬಂದಾಗ ವೆಂಕಟರಮಣ ಗೋವಿಂದ ಗೋವಿಂದ ಅಂತಿದ್ರೆ ಆ ಥರ ಮಾಡೋಕ್ಕೆ ಹೋಗಬೇಡಿ. ಬೆಂಕಿ ಬಿದ್ದಾಗ ಹಳ್ಳ ತೋಡೋದು ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಡೈಲಿ ದೇವರ ಸೇವೆಗೆ ಕೃಪೆಗೆ ಪಾತ್ರ ಮಾಡಿ. ನೋಡಿ, ಇವತ್ತು ನಾನು ಶ್ರೀಕೃಷ್ಣನ ಬಗ್ಗೆ ಯಾಕೆ ಹೇಳ್ತೀನಪ್ಪ ಅಂದರೆ, ಇಡೀ ಎಂಟೈರ್ ನಮ್ಮ ವಿಶ್ವ ನಿಂತಿರೋದೇ ಶ್ರೀಕೃಷ್ಣನ ಒಂದು ಮಹಿಮೆ, ಒಂದು ಪಾತ್ರದಿಂದ. ಅದೇ ಸಾಕಷ್ಟು ದೇವರು ಹೇಳ್ತಾರೆ, ಶ್ರೀಕೃಷ್ಣನ ಒಂದು ಕಂಟೆಂಟ್ ತಗೊಂಡಿದ್ದೀನಿ. ಯಾಕಪ್ಪ ಅಂದರೆ ನೋಡಿ, ಯಾರು ಶ್ರೀಕೃಷ್ಣನ ಈ ಮಂತ್ರವನ್ನು 108 ಬಾರಿ ನೋಡಿ, ಒಂದು ಹೇಳ್ತೀನಿ ಕೇಳಿ, ಶ್ರೀಕೃಷ್ಣ ಮಂತ್ರ ಯಾವ್ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ, ಒಂದು ತಿಳ್ಕೊಳ್ಳಿ, ಶ್ರೀಕೃಷ್ಣ ಪವರ್ಫುಲ್ ಮಂತ್ರ ಇದೆ ನೋಡಿ. ಒಂದು ತಿಳ್ಕೊಳ್ಳಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಗೊಂದಲಗಳಿಗೆ, ಕಷ್ಟಗಳಿಗೆ ಈ ಮಂತ್ರ ಹೆಲ್ಪ್ ಆಗುತ್ತೆ. ನಿಮ್ಮಲ್ಲಿ ಏನೇ ಆರ್ಥಿಕ ಸಮಸ್ಯೆ ಇದ್ದರೂ ಕೂಡ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ನಿಮ್ಮ ಮನೆಯಲ್ಲಿ ಏನಾದರೂ ಸಂಬಂಧಗಳು ಎರಸು ಮುರುಸಾಗಿದ್ದರೂ ಕೂಡ ಆ ಸಂಬಂಧಗಳನ್ನು ಆದಷ್ಟು ಉಳಿಸೋಕ್ಕೆ ಆಗುತ್ತೆ. ಮತ್ತು ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಏನಾದರೂ ಮಾಟ ಮಂತ್ರದ ಏನಾದರೂ ಮೂಮೆಂಟ್ಸ್ ಇದ್ದರೂ ಕೂಡ ಶ್ರೀಕೃಷ್ಣನ ಮಂತ್ರ ಕೂಡ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ನೋಡಿ, ವಾಸ್ತು ದೋಷ ಏನಾದರೂ ಕೂಡ ಅದನ್ನು ಸರಿಯೋಗುತ್ತೆ. ಮತ್ತು ನೋಡಿ, ಏನೇ ಇರಲಿ, ಏನೇ ಒಂದು ನಿಮ್ಮ ಮನೆಯಲ್ಲಿ ಕಷ್ಟಗಳು ಇರಲಿ ನೋಡಿ, ಎಲ್ಲದಕ್ಕೂ ಅಂದರೆ ಹೇಳ್ತೀನಲ್ಲ, 1000 ಪ್ರಶ್ನೆಗಳಿಗೆ ಒಂದೇ ಉತ್ತರ ಶ್ರೀಕೃಷ್ಣನ ಒಂದು ಮಂತ್ರ ಕೊಡುತ್ತೆ. 100 ಕ್ವಶನ್ ಟು ಆನ್ಸರ್, ಓನ್ಲಿ ಶ್ರೀಕೃಷ್ಣ ಮಂತ್ರ, ಓನ್ಲಿ ಒನ್ ಜಲ್ದಿ ಆನ್ಸರ್. ನೋಡಿ, ಹೇಳ್ತೀನಿ ಯಾವ ಮಂತ್ರ ಅಂತ. ನೋಡಿ, ನೀವು ಮನೆಯಲ್ಲಿ ಪೂಜೆ ಮಾಡುವ ಸಮಯದಲ್ಲಿ ನೋಡಿ, ಈ ಮಂತ್ರವನ್ನು ನೀವು ಜಪಿಸಿ ನೋಡಿ, ಆಮೇಲೆ ಅದರ ಒಂದು ನಿಮಗೆ ಯೂಸ್ ಗೊತ್ತಾಗುತ್ತೆ. ನಿಮ್ಮ ಒಂದು ಮನಸ್ಸಿನಲ್ಲಿ ಏನು ಒಂದು ಪರಿವರ್ತನೆ ಆಗ್ತಾ ಇದೆ, ನಿಮ್ಮ ಮನಸ್ಸು ಎಷ್ಟು ಪೀಸ್ಫುಲಿ ಬರುತ್ತೆ.
ಎಷ್ಟು ನಿಮ್ಮ ಮನಸ್ಸು ಒಂಥರ ಯುನಿಕ್ಯೂ ಆಗುತ್ತೆ, ನಿಮಗೆ ಎಷ್ಟು ಒಂದು ಹ್ಯಾಪಿನೆಸ್ ಕೊಡುತ್ತೆ, ನಿಮ್ಮ ಕೆಲಸಗಳು ಎಷ್ಟು ಸುಗಮವಾಗಿ ಆಗ್ತವೆ ಅಂತಕ್ಕಂಥ ಒಂದು ವಿಚಾರವನ್ನು ನಾನು ಇಲ್ಲಿ ಹೇಳೋಕ್ಕೆ ಬಯಸ್ತೇನೆ. ನೋಡಿ, ಆ ಮಂತ್ರ ಅಂತ ಹೇಳ್ತೀನಿ ಕೇಳಿ ಗಾಯಸ್ ವೀಕ್ಷಕರೇ. ಕೃಷ್ಣಾಯ ವಾಸುದೇವಾಯ ಹರಹೇ ಪರಮಾತ್ಮನೇ ಪ್ರಣತಃ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ನೋಡಿ, ಈ ಮಂತ್ರವನ್ನು ಅಚ್ಚುಕಟ್ಟಾಗಿ ಶ್ರೀಕೃಷ್ಣನ ಅಥವಾ ತಿರುಪತಿ ಫೋಟೋದ ಮುಂದೆ ಮಾಡಿ ಶ್ರೀಕೃಷ್ಣನ ಫೋಟೋದ ಮುಂದ್ಗಡೆ ವಿಗ್ರಹದ ಮುಂದ್ಗಡೆ ಈ ಮಂತ್ರವನ್ನು 108 ಬಾರಿ ಜಪ ಮಾಡಿ ನೋಡಿ ಆಗ್ತಕ್ಕಂಥ ನೆಕ್ಸ್ಟ್ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ನೋಡ್ತಾ ಹೋಗಿ. ಒಂದೇ ದಿನಕ್ಕೆ ಏನೂ ಆಗಲ್ಲ, ಡೈಲಿ ಈ ಜಪವನ್ನು ಮಾಡ್ತಾನಿರಿ. ನಿಮಗೆ ಶ್ರೀಕೃಷ್ಣನ ಪಾತ್ರ ನಿಮಗೆ ಆ ಒಂದು ಒಲಿಯುತ್ತೆ. ನೀವು ಜೀವನದಲ್ಲಿ ಏನಾದರೂ ಒಂದು ಸಕ್ಸಸ್ ಕಾಣ್ತೀರಾ. ಅದರ ಜೊತೆಗೆ ನಿಮ್ಮ ಏನೇ ಕಷ್ಟಗಳು ಅಡ್ಡಿಗಳಿದ್ರು ಕೂಡ ಕೆತ್ತರ್ಕಣೆಲ್ಲ ಹೋಗ್ತವೆ. ನೋಡಿ, ಈ ಒಂದು ಮಂತ್ರವನ್ನು ನೆಗ್ಲೆಕ್ಟ್ ಮಾಡಿದಂಗೆ ದಯವಿಟ್ಟು ನೀವು ಮನೆಯಲ್ಲಿ ಪೂಜೆ ಮಾಡಿ ನೋಡಿ, ಎಲ್ಲ ಒಳ್ಳೆಯದು. ನೋಡಿ, ಆ ಪೂಜೆಯನ್ನು ಯಾವಾಗ ಮಾಡ್ಬೇಕಂತಲೂ ಕೂಡ ಹೇಳ್ತಾ ಇದ್ವಿ. ನೋಡಿ, ನೀವು ಆ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು 7 ಗಂಟೆ ಸಮಯದಲ್ಲಿ ನೀವು ಮನೆಯಲ್ಲಿ ಪೂಜೆಯನ್ನು ಡೈಲಿ ಮಾಡಿ. ವಿಶೇಷವಾಗಿ ಶನಿವಾರ ವಿಶೇಷವಾಗಿ ನೀವು ಈ ಶುದ್ಧ ಮನಸ್ಸಿನಿಂದ ಈ ಮಂತ್ರವನ್ನು 108 ಬಾರಿ ನಿಮಗೆ ಡೈಲಿ ಮಾಡೋಕ್ಕೆ ಆಗಲಿಲ್ಲ. ನಿಮ್ಮ ಒಂದು ಕೆಲಸಗಳು, ನಿಮ್ಮ ಒಂದು ಅದು ಇದು ನಿಮ್ಮ ಒಂದು ಇದು ಜಂಜಾಟದಲ್ಲಿ ಡೈಲಿ ಮಾಡೋಕ್ಕಾಗಲ್ಲ ಅಂದರೆ ನೀವು ಶನಿವಾರ ಈ ಮಂತ್ರವನ್ನು 108 ಸಾರಿ ನೀವು ಹೇಳೋದ್ರಿಂದ, ವಾರಕ್ಕೊಂದ್ಸರಿ ಅದನ್ನು ಮಾಡಿ ಹೋಗಿ ಅಟ್ಲೀಸ್ಟ್ ಮಂತ್ರವನ್ನು ನೀವು ಹೇಳೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಪರಿವರ್ತನೆ ಆಗುತ್ತೆ. ಮತ್ತು ಅದರ ಜೊತೆಗೆ ಯೂನಿಕ್ಯೂ ಪೀಸ್ ಆಫ್ ಮೈಂಡ್ ನಿಮ್ಮ ತಲೆಯಲ್ಲಿ ಬರುತ್ತೆ. ಯಾವುದೇ ಥರ ಡಿಫ್ರೆಂಟ್ ಯೋಚನೆಗಳನ್ನು ಮಾಡಲ್ಲ. ಒಂದು ಯೂನಿಕ್ಯೂ ಮೈಂಡ್ ಬರುತ್ತೆ, ಪೀಸ್ಫುಲ್ ಆಫ್ ಮೈಂಡ್ ಬರುತ್ತೆ. ಅದರ ಜೊತೆಗೆ ಏನು ನಿಮ್ಮ ಕೆಲಸಗಳಿರ್ತಾವಲ್ಲ ಅವು ಕೂಡ ಸುಗಮವಾಗಿ ಆಗ್ತವೆ. ಮತ್ತು ಏನಾದರೂ ಎನಿ ಎಕನಾಮಿಕ್ ಪ್ರಾಬ್ಲಮ್ಸ್ ಕೂಡ ಅವು ಕೂಡ ಸಾಲ್ವ್ ಆಗ್ತವೆ. ನೋಡಿ, ಇವೆಲ್ಲವನ್ನು ಸೊಲ್ಯೂಷನ್ಸ್ ಓನ್ಲಿ ಒನ್ ಶ್ರೀಕೃಷ್ಣ ಮಂತ್ರ. ಈ ಮಂತ್ರವನ್ನು ಅಚ್ಚುಕಟ್ಟಾಗಿ ಮಾಡಿ, ಅಚ್ಚುಕಟ್ಟಾಗಿ ನೀವು ಪ್ರಾರ್ಥನೆ ಆ ದೇವರ ಮುಂದೆ ಮಾಡಿ, ನಿಮಗೆ ಎಲ್ಲ ಒಳ್ಳೆಯದಾಗುತ್ತೆ. ನೋಡಿ, ಯಾಕಂದರೆ 1000 ದೇವರಿಗೂ ಸುತ್ತ ಬದಲು ನೋಡಿ ಒಂದು 3 ದೇವರು ಅದನ್ನು ಪರಿಪಕ್ವವಾಗಿ ಪ್ರಾರ್ಥನೆಗಳನ್ನು ಮಾಡಬೇಕಾಗುತ್ತೆ. 1000 ದೇವರುಗಳು ಬರಿಕೊಂಡ್ರೆ 1000 ದೇವರುಗಳು ಹೊರಗಳು ಕೊಡೋಲ್ಲ. ಯಾಕಂತ ಅಚ್ಚುಕಟ್ಟಾಗಿ 3 ದೇವರಾಗಿರಲಿ ಶುದ್ಧ ಮನಸ್ಸಿಂದ ಪೂಜೆಯನ್ನು ಮಾಡಿ ನೀವು ಯಶಸ್ವಿಯಾಗಿ ನಿಮ್ಮ ಒಂದು ಎಲ್ಲ ಒಂದು ಕಷ್ಟಗಳು, ನಿಮ್ಮ ಆರ್ಥಿಕ ಸಮಸ್ಯೆ, ಏನೇ ಒಂದು ಅಡೆತಡೆಗಳಿದೆ ಎಲ್ಲವೂ ಕೂಡ ಪರಿಹಾರ ಆಗ್ತದೆ. ನೋಡಿ, ಈ ಮಂತ್ರವನ್ನು ಶ್ರೀಕೃಷ್ಣ ಮಂತ್ರ ಹೇಳಿದ್ರೆ ಆ ಮಂತ್ರವನ್ನು ದಯವಿಟ್ಟು ಮರಿಬೇಡಿ. ಓಕೆ, ಕೃಷ್ಣಾರ್ಪಣ.